ಕರ್ಮ ರಿಟರ್ನ್ಸ್. ತ್ರಿವಿಕ್ರಮ್ ಗೈಡೆನ್ಸ್ ಸೂಪರ್ ಡೂಪರ್. ಉರ್ಸೋದಕ್ಕೆ ಅಂತಾನೆ ಹುಟ್ಟೋನೆ ನಮ್ಮ ರಜತ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಸ್, ನೆನ್ನೆ ಎಪಿಸೋಡ್ ನೋಡಿ ಯಾರ್ಯಾರು ಖುಷಿ ಆಯಿತು ಬೇಗ ಬೇಗ ಕಮೆಂಟ್ ಹಾಕಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ದೇನೆ ವಿಡಿಯೋ ನೋಡ್ತೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ. ಎಸ್, ನೆನ್ನೆ ತಾನೇ ಹೇಳಿದೆ ಕರ್ಮ ಬಗ್ಗೆ. ಕರ್ಮ ತುಂಬ ಟೈಮ್ ತಗೊಳ್ಳಲ್ಲ, ಸರಿಯಾಗಿ ರಿಟರ್ನ್ ಆಗುತ್ತೆ ಅಂತ. ಇವತ್ತಿನ ಎಪಿಸೋಡಲ್ಲಿ ಇಷ್ಟು ಬೇಗ ರಿಟರ್ನ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಗೈಸ್. ಸಾಕಾಗಿತ್ತು ಅಂತಲೇ ಹೇಳ್ಬೋದು. ಯಾರ್ಯಾರು ಮಂಜಣ್ಣ ಪರವಾಗಲಿ ಅಥವಾ ಗೌತಮಿ ಪರವಾಗಿ ಕಮೆಂಟ್ ಹಾಕ್ತೀರಾ ಅವ್ರಿಗೆಲ್ಲ ಡೈರೆಕ್ಟಾಗಿ ಹೇಳೋದು ಒಂದೇ, ನೆನ್ನೆ ಒಂದು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಗೌತಮಿ ಮತ್ತು ಮಂಜಣ್ಣ ಬಿಟ್ಟು ಇನ್ಯಾರೇ ಗೆದ್ದಿದ್ರು ಫುಲ್ ಖುಷಿ. ಇವಾಗ ಹೆಂಗೆ ಖುಷಿ ಆಯ್ತೈತೆ ಹಂಗೆ ಖುಷಿ ಆಗ್ತಿತ್ತು. ಬಿಕಾಸ್ ಅವ್ರುಗಳು ಆಡ್ತಿರೋ ಆಟಗಳು ಡೈರೆಕ್ಟಾಗಿ ಹೇಳ್ತೀನಿ ಕೇಳಿ, ಖಂಡಿತ ಮಂಜಣ್ಣ ಶಕುನಿನೇ, ಅದರಲ್ಲೂ ಗೌತಮಿ ಮಂತರೇನೆ. ಯಾಕಂಗೆ ಹೇಳ್ತಿದ್ದೀನಿ ಅಂದರೆ, ನೆನ್ನೆ ನನಗೆ 2 ಥರದ ಸ್ನೇಹ ಕಾಣಿಸ್ತು. ಒಂದು ಹನುಮಂತು ಮತ್ತು ಯಾರು ಧನರಾಜ್ ಆಚಾರ್ ಮಧ್ಯೆ ಇರೋ ಸ್ನೇಹ, ಇನ್ನೊಂದು ಗೌತಮಿ ಮತ್ತು ಮಂಜಣ್ಣನ ನಡುವೆ ಇರೋ ಸ್ನೇಹ. ಸೀರಿಯಸ್ಲಿ ಹೇಳ್ತೀನಿ, ಲೈಫಲ್ಲಿ ಇದ್ರೆ ನಮ್ಮ ಹನುಮಂತು ಥರ ಗೆಳೆಯ ಇರಬೇಕು. ಸೊ ನನಗೆ ಇವರ 4 ಜನದ ಫ್ರೆಂಡ್ಶಿಪ್ ನೋಡಿದಾಗ ಏನನ್ನಿಸ್ತು ಅಂದರೆ, ಒಂಥರ ಹನುಮಂತಣ್ಣ ಧನರಾಜು ನಮ್ಮ ಕೃಷ್ಣ ಮತ್ತು ಅರ್ಜುನ ಇದ್ದಂಗೆ. ಕೃಷ್ಣ ಅರ್ಜುನಂಗೆ ಯಾವಾಗ್ಲೂ ಒಳ್ಳೇದೇ ಬಯಸ್ತಿದ್ದ ಆ್ಯಂಡ್ ಒಳ್ಳೆ ರೀತಿಲಿ ಗೈಡೆನ್ಸ್ನ ಕೊಡ್ತಿದ್ದ. ಬೇರೆಯವ್ರಿಗೆ ಕೆಟ್ಟದ್ದು ಮಾಡಿ ಅಂತ ಇದು ಮಾಡ್ತಿಲ್ಲ, ಒಳ್ಳೆ ಮಾಹಿತಿಗಳನ್ನ ತುಂಬ್ತಿದ್ದ. ಆದರೆ ಈ ಕಡೆ ಹೆಂಗಿದೆ ಅಂದರೆ, ಅದು ಹೆಂಗೂರು ಶಕುನಿ ಮಂತಾರೆ ಫ್ರೆಂಡ್ಸ್ ಆಗ್ಬಿಟ್ರೋ ಗೊತ್ತಿಲ್ಲ. ಮಂಜಣ್ಣ ಆಲ್ರೆಡಿ ಶಕುನಿನೇ ಬಿಡಿ, ಆದರೆ ಅವ್ರಿಗೆ ಏನು ಫ್ರೆಂಡ್ ಆಗಿರೋದು ಗೌತಮಿ ಮಂತಾರೆ. ಇದು ಯಾವ ಫ್ಯಾನ್ಸ್ ಎಷ್ಟು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ಡೈರೆಕ್ಟಾಗಿ ಹೇಳ್ತೀನಿ, ಗೌತಮಿ ಥರ ಯಾರು ಫ್ರೆಂಡ್ ಇದ್ಬಿಟ್ರೆ ತುಂಬ ಒಳ್ಳೆ ಮಾರ್ಗದರ್ಶನ ನೀಡ್ತಾರೆ ಅಂತಲೇ ಹೇಳ್ಬೋದು. ಮಂಜಣ್ಣ ನನ್ನ ಎಷ್ಟು ಸಲ ಹೊಗಳಿದ್ದೀನಿ, ಮಂಜಣ್ಣನ ಆಟ ಸೂಪರು, ಒಂದು ಗೇಮ್ ಚೇಂಜರ್ ಇರ್ಬೋದು, ಟಾಸ್ಕ್ ಮಾಸ್ಟರ್ ಇರ್ಬೋದು, ಆ್ಯಂಡ್ ಏನೋ ಸ್ಟ್ರಾಟಜಿ ಮಾಡೋದಿರ್ಬೋದು, ಎಲ್ಲ ಸೂಪರು. ನನಗೆ ಒಂದು ಟಾಪ್ ಲಿಸ್ಟಲ್ಲಿ ಮಂಜಣ್ಣನೂ ಕೂಡ ಒಬ್ಬರು. ಆದರೆ ನಾನೇನು ಹೇಳ್ತಿದ್ದೀನಿ ಅಂದರೆ, ಈ ಗೌತಮಿಯಿಂದನೇ ಮಂಜಣ್ಣನ ಆಟ ಪಕ್ಕ ಹಾಳಾಗುತ್ತೆ ಅಂತ. ಏಕೆಂದರೆ ಬರೀ ನೆಗೆಟಿವ್ ತುಂಬೋದು. ಗೆಳೆಯ ನಾವಿಬ್ಬರು ಅಷ್ಟೇ ಅಂತೆ ಕ್ಯಾಪ್ಟನ್ಸಿಗೆ, ಇನ್ನು ಮಿಕ್ತವರೆಲ್ಲ ಏನಕ್ಕಪ್ಪ ಆಯ್ಕೆ ಹೋಗಾರೆ ಪಕ್ಕ ಅದೇನೋ ಅಂತಾರಲ್ಲ ಕರ್ಮ ರಿಟರ್ನ್ಸ್ ಅಂತ. ನಿನ್ನೆ ಮಾತ್ರ ಫುಲ್ ಖುಷಿ ಗೈಸ್. ನೀವು ಸಖತ್ತು ಖುಷಿಯಾಗಿದ್ದೀರ ಅಂತ ಗೊತ್ತು. ಟ್ರೋಲ್ ಮೇಲೆ ಟ್ರೋಲು, ಮೀಮ್ಸ್ ಮೇಲೆ ಮೀಮ್ಸು. ಯಪ್ಪ, ನಾನು ಸ್ಟೋರಿಗೆ ಹಾಕಿದೆ, ಡೈರೆಕ್ಟಾಗಿ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿದ್ದೀನಿ. ಅವ್ರ ಪರವಾಗಿ ಅದೇನು ಕಮೆಂಟ್ ಮಾಡ್ಕೊತೀರೋ ಮಾಡ್ಕೊಡ್ರೋ. ಖಂಡಿತ ಹೇಳ್ತೀನಿ, 1% ಮಂಜಣ್ಣಂಗೆ ಸಪೋರ್ಟ್ ಮಾಡಿದ್ರು ಒಳ್ಳೇದು ಮಾಡಿದಾಗ, ನಾನು ಗೌತಮಿಗೆ ಮಾಡಲ್ಲ ಗುರು. ನಿಜ ಹೇಳ್ತೀನಿ, ತುಂಬ ಮಕ್ಕವಾಡ ಹಾಕೊಂಡಿದ್ದಾರೆ, ತುಂಬ ಮಕ್ಕವಾಡ ಹಾಕೊಂಡಿದ್ದಾರೆ. ಮೋಕ್ಷಿತಂಗೆ ಎಷ್ಟು ಉರ್ಸಿದ್ದಾರೆ, ಮೋಕ್ಷಿತಂಗೆ ಏನೇನು ಮಾಡಿದ್ದಾರೆ, ಅದರಲ್ಲಿ ಒಂದು 10% ಗೌತಮಿಗೆ ಮಾಡಿಬಿಟ್ರೆ ಫುಲ್ಲು ಬ್ಲಾಸ್ಟೇ ಅಕ್ಕ. ಇವತ್ತಿನ ಎಪಿಸೋಡಲ್ಲೇ ಗೊತ್ತಾಯಿತು. ಸೊ ಒಟ್ಟಿನಲ್ಲಿ ನನಗಂತೂ ಫುಲ್ ಖುಷಿ ಆಯಿತು ಗುರು. ಯಾರಿಗೆ ಸಿಗಬೇಕಾಗಿತ್ತು ಕ್ಯಾಪ್ಟನ್ಸಿ ಅವ್ರಿಗೆ ಸಿಕ್ಕಿದೆ. ಯಾಕೆ ಹಿಂಗೆ ಹೇಳ್ತಿದ್ದೀನಿ ಅಂದರೆ, ಎಸ್, ಅಲ್ಲಿರೋರ್ಕಿಂತ ಎಲ್ಲರಿಗಿಂತ ಡಿಸರ್ವ್ ಇದ್ದಿದ್ದು ನಮ್ಮ ಧನರಾಜ್ ಆಚಾರ್ ಅವರೇ. ಆ್ಯಂಡ್ ಆಲ್ರೆಡಿ ಹೇಳ್ದೆ, ಗೌತಮಿ ಮಂಜಣ್ಣ ಬಿಟ್ಟು ಇನ್ಯಾರೇ ಅಲ್ಲಿ ಕ್ಯಾಪ್ಟನ್ ಆಗಿದ್ದು ನನಗೆ ಫುಲ್ ಖುಷಿ ಆಯ್ತಿತ್ತು, ನೋ ಡೌಟ್ಸು. ಆ್ಯಂಡ್ ಧನರಾಜ್ ಏನಕ್ಕೆ ಅಂದರೆ, ಈ ವಾರ ತುಂಬ ಚೆನ್ನಾಗಿ ಎಲ್ಲದರಲ್ಲೂ ಫಿಸಿಕಲ್ ಇರ್ಬೋದು, ಎಂಟರ್ಟೈನ್ಮೆಂಟ್ ಇರ್ಬೋದು, ಆಮೇಲೆ ಎಲ್ಲ ಕಡೆ ಕಾಣಿಸ್ಕೊಂಡಿದ್ದಿರ್ಬೋದು. ಈ ರಾಜರ ಕಡೆ ಇದ್ದಾಗ ಅವ್ರ ಕಡೆ ಜೈಕಾರ ಹಾಕಿ ಸಪೋರ್ಟ್ ಮಾಡಿದ್ದಿರ್ಬೋದು, ಯುವರಾಣಿ ಕಡೆ ಬಂದಾಗ ಇವ್ರಿಗೆ ಜೈಕಾರ ಹಾಕಿ ಸಪೋರ್ಟ್ ಮಾಡೋದಕ್ಕೆ ಇರ್ಬೋದು. ಸೊ ಎಲ್ಲದರಲ್ಲೂ ಸೂಪರು. ಸೊ ಧನರಾಜ್ಗೆ ಸಿಗಬೇಕಿತ್ತು, ಧನರಾಜ್ಗೆ ಸಿಕ್ತು. ಸೊ ಈ ನೆನ್ನೆ ಒಂದು ಎಪಿಸೋಡಿನ ಮಾರಲ್ ಆಫ್ ದ ಸ್ಟೋರಿ ಏನಂದರೆ, ಒಂದು ಕರ್ಮ ರಿಟರ್ನ್ಸು, ಇನ್ನೊಂದು ಇಬ್ಬರ ಜಗಳ ಮೂರವನಿಗೆ ಲಾಭ ಅನ್ನೋದು ಪ್ರೂವ್ ಆಗೋಯ್ತು. ಸೊ ಅದೇನೋ ಹೇಳ್ತಾರಲ್ಲ, ಹಂಗೆ ಧನರಾಜ್ಗೆ ಸಿಕ್ಕಿದ್ದು ಎಲ್ಲರಿಗೂ ಒಂಥರ ಖುಷಿ ಆಯಿತು, ಎಕ್ಸೆಪ್ಟ್ ಅವರ ಕಡೆಯವರು ಮತ್ತು ಅವರಿಬ್ಬರೇನಿದ್ದಾರೆ ಅವ್ರಿಗೆ ಬಿಟ್ಟು ಅಂತಲೇ ಹೇಳ್ಬೋದು. ಸೊ ಎಸ್, ಎಪಿಸೋಡ್ ರಿವ್ಯೂ ನೋಡ್ಬಿಡೋಣ ಬನ್ನಿ. ನಿಮಗೆ ಎಷ್ಟು ಖುಷಿ ಆಯಿತು ಅಂದ್ಬಿಟ್ಟು ಕಮೆಂಟಾಗಿ ತಿಳಿಸಿ. ನೀವು ಯಾವ ಥರ ಕಮೆಂಟ್ ಮಾಡ್ಬೇಕಂತ ಹಿಂಗೆ ಹೇಳ್ತೀನಿ ಕೇಳ್ಕೊಳ್ಳಿ. ನಿಮಗೆ ಖುಷಿಯಾಗಿರೋ ಕರ್ಮ ರಿಟರ್ನ್ಸ್ ಅಂತಲೇ ಹಾಕಿ. ಇನ್ನು ಮೊದಲನೇದಾಗಿ ನಮ್ಮ ಐಶ್ವರ್ಯ ಅವರ ತಾಯಿದು ಪುಣ್ಯ ಸ್ಮರಣೆ ಇತ್ತು. ಸೊ ಖಂಡಿತ ಒಂದು ತಂದೆ ತಾಯಿ ಕಳ್ಕೊಂಡವ್ರಿಗೆ ಬೆಲೆ ಗೊತ್ತಿರುತ್ತೆ, ಇರೋರ್ಗೂ ಗೊತ್ತಿರುತ್ತೆ. ಸೊ ಅದನ್ನು ಚೆನ್ನಾಗಿ ಅದನ್ನು ಆಚರಣೆ ಮಾಡೋರು ಅಂತ ಹೇಳ್ಬೋದು. ಸೊ ಸ್ಟೇ ಸ್ಟ್ರಾಂಗ್ ಐಶ್ವರ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ನೋಡಲ್ಲ ಗೊತ್ತು, ಬಟ್ ಆದ್ರೂ ನಮ್ಮ ಕಡೆಯಿಂದ ಒಂದು ವಿಶ್ ಮಾಡೋಣ. ಯಾಕೆಂದರೆ ತಂದೆ ತಾಯಿ ಇಲ್ಲದೇ ಒಂದು ಬೆಳೆಯೋದು ಅಂದರೆ ಅಷ್ಟು ಈಸಿನೇ ಅಲ್ಲ.
ಸೊ ಮನೆಯವರೆಲ್ಲ ಸೇರ್ಕೊಂಡು ಆ ಥರ ಒಂದು ದೀಪ ಹಚ್ಚಿ ಇದು ಮಾಡಿದಾಗಿರೋದು ಚೆನ್ನಾಗಿತ್ತು. ಇನ್ನು ನಮ್ಮ ಸೇನಾಧಿಪತಿಗಳಿಗೆ ಬೇಜಾರಾಗ್ಬಿಟ್ಟು ನಾವು ಈ ಮೇಲೆ ಸೇನಾಧಿಪತಿ ಆಗಲ್ಲ ಅಂತ ತ್ರಿವಿಕ್ರಮು ಮತ್ತು ರಜತ್ ಪಣ ತೊಟ್ಟು ನಿಂತಿದ್ರು, ಹೋಗಿ ಹೇಳಿ ಅಂದ್ಕೊಂಡು. ಸೊ ಇಬ್ರಿಗೂ ಖಂಡಿತ ಬೇಜಾರಾಗಿರುತ್ತೆ, ಅದಕ್ಕೆ ರಿಯಾಕ್ಟ್ ಮಾಡ್ತಿರೋ ಅವ್ರು ಇಬ್ರದ್ದು ತಪ್ಪಲ್ಲ. ಇಲ್ಲಿ ನಮ್ಮ ಯಾರಪ್ಪ ಸಲಹೆಗಾರ ಸೀರಿಯಸ್ಲಿ ಗುರು ಏನಕ್ಕೆ ಹಂಗೆ ಆಡ್ತಾವನೋ ಸುರೇಶ್ ಅಣ್ಣ ಗೊತ್ತಿಲ್ಲ. ಲಾಸ್ಟ್ ವಾರ ಅಲ್ಲ ಲಾಸ್ಟ್ ವಾರನೋ ಉತ್ತಮ ತಗೊಂಡಿದ್ರು, ಫುಲ್ ಚೇಂಜ್ ಆಗ್ಬಿಟ್ಟವ್ರೆ ಅಂತ ಖುಷಿನೂ ಆಗಿತ್ತು ಅನುಷ್ ಅವ್ರು ಇದ್ದಾಗ. ಇವಾಗ ನೋಡಿದ್ರೆ ಅವಯ್ಯನ್ನೇ ಅವ್ನ ಆಟ ಹಾಳು ಮಾಡ್ಕೊತಾವನೆ, ಹೋಗಿ ಫಿಟ್ಟಿಂಗ್ ಇಡೋದು, ಇಂಡೈರೆಕ್ಟಾಗಿ ದ್ವೇಷ ಇದು ಮಾಡೋದು, ಆಮೇಲೆ ಅದೇನೋ ನಿಯತ್ತು ಆನೆಸ್ಟ್ ಅದು ಏನೇನ್ರ ಬಗ್ಗೆನೋ ಮಾತಾಡೋದು. ನನಗೆ ನಗು ಬರುತ್ತೆ ಗೋಲ್ಡ್ ಸುರೇಶ್ ಬಾಯ್ಲಿ ಮತ್ತು ಮಂಜಣ್ಣನ ಬಾಯ್ಲಿ ಈ ಥರ ವರ್ಡ್ಗಳು ಕೇಳಿದಾಗ ನಗು ಬರುತ್ತೆ. ನೆಕ್ಸ್ಟು ರಾಜ ಮತ್ತು ಯುವರಾಣಿನ ಬಂಧನದಿಂದ ಬಿಡಿಸ್ಬೇಕಿತ್ತು. ಸೊ ಅಲ್ಲಿ ಒಂದು ಬ್ಯೂಟಿಫುಲ್ ಟಾಸ್ಕ್ ಕೊಟ್ಟಿರು ಅಂತ ಹೇಳ್ಬೋದು. ನಿಜ ಹೇಳ್ತೀನಿ, ತ್ರಿವಿಕ್ರಮು ಒಂಥರ ಗೈಡೆನ್ಸ್ ಮಾಡೋದಲ್ಲಿ ಸೂಪರ್ ಗುರು. ಆವಾಗ ಲಾಸ್ಟ್ ಕ್ಯಾಪ್ಟನ್ಸಿ ಇದರಲ್ಲಿ ಭವ್ಯಾಗೆ ಇದು ಮಾಡಿದಾಗಿರ್ಬೋದು, ಗೈಡ್ ಮಾಡಿರೋದಾಗಿರ್ಬೋದು ಸೂಪರ್ ಅಂತಲೇ ಹೇಳ್ಬೋದು. ಒಂದು ಗೈಡ್ ಮಾಡೋಕ್ಕೆ ಅಲ್ಲಿ ಬಿಗ್ ಬಾಸ್ ಮನೇಲಿ ಯಾರು ಪರ್ಫೆಕ್ಟ್ ಅಂದರೆ ಈ ಥರ ಆಟಗಳಿದ್ದಾಗ ತ್ರಿವಿಕ್ರಮೆ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಒಂದು ಆಟದಲ್ಲಿ ಮಾತ್ರ ಹೇಳ್ತಿರೋದು, ಆಟದಲ್ಲಿ ತುಂಬ ಚೆನ್ನಾಗಿ ಗೈಡ್ ಮಾಡಿದ್ರು. ಇಲ್ಲಿ ನನಗೆ ಏನು ಅನ್ನಿಸ್ತು ಅಂದರೆ ರಜತ್ ಬದಲು ಶಿಶಿರ್ಗೆ ಕೊಡಬೇಕಿತ್ತು ಆ ಒಂದು ಜವಾಬ್ದಾರಿನ. ಯಾಕೆಂದರೆ ಶಿಶಿರು ಸ್ವಲ್ಪ ಆ ಒಂದು ವಿಷಯಗಳಲ್ಲಿ ಮಾತಾಡೋದಾಗಿರ್ಬೋದು ಸ್ವಲ್ಪ ಚೆನ್ನಾಗಿದ್ರು, ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ಆಡ್ತಿರು ಅಂತ ಅನ್ನಿಸ್ತು. ರಜತ್ ಬೇಬಿ ಕನ್ಫ್ಯೂಸ್ ಆದರು ಅನ್ನಿಸುತ್ತೆ. ಸೊ ಅದಕ್ಕೆ ಅವ್ರು ಆಡೋಕ್ಕಾಗಲಿಲ್ಲ. ಇನ್ನು ಇಲ್ಲಿ ಬಂದರೆ ತ್ರಿವಿಕ್ರಮ್ ನಿಜವಾಗ್ಲೂ ಬೆಸ್ಟ್ ಕೊಟ್ಟರು ನೆನೆ ಅಂತ ಹೇಳ್ಬೋದು ಆ ಒಂದು ವಿಚಾರದಲ್ಲಿ. ಯಾಕೆಂದರೆ 90% ಅವ್ರ ಮೇಲೆ ನಿಂತಿತ್ತು, ಇನ್ನು 10% ಬೇರೆ ಒಂದು ಕಂಟೆಸ್ಟೆಂಟ್ಗಳಿದ್ರಲ್ಲ ಅಲ್ಲೇ ಆಟಗಾರರು ಅವ್ರ ಮೇಲೆ ನಿಂತಿತ್ತು. ಸೊ ತ್ರಿವಿಕ್ರಮ್ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಭವ್ಯರು ಕೂಡ ಅವ್ರು ಹೇಳಿದ ಕರೆಕ್ಟಾಗಿ ಕೇಳಿಸ್ಕೊಂಡು ಜೋಡಿಸಿದ್ರು. ಇಲ್ಲಿ ಚೈತ್ರಕ್ಕ ಕೆಲವೊಂದು ಕಡೆ ಫೌಲ್ ಆಗ್ತಿತ್ತು, ಬಟ್ ಕೆಲವೊಂದು ಕಡೆ ಕ್ಲಿಯರಾಗಿ ಗೊತ್ತಾಗ್ತಿತ್ತು ಬೇಕು ಅಂತಲೇ ಸೋಲ್ಸೋಕ್ಕೇ ಆ ಥರ ಮಾಡ್ತಿದ್ರು ಅಂತ. ಬಟ್ ಫೈನಲಿ ಇವರು ಗೆದ್ದರು, ಅವರ ರಾಜನ್ನು ಕೂಡ ಬಿಡುಗಡೆ ಮಾಡಿದ್ರು. ಆ್ಯಂಡ್ ಇಲ್ಲಿ ಸೆಲೆಬ್ರೇಟ್ ಮಾಡಿದ್ದು ತಪ್ಪಲ್ಲ, ತುಂಬ ಸೆಲೆಬ್ರೇಟ್ ಮಾಡಿದ್ರು. ಆದರೆ ಅಲ್ಲಿ ತಿರ್ಗಾ ಮತ್ತೆ ಅದೇ ತಪ್ಪು ಮಾಡಿದ್ರು. ಇಲ್ಲೇ ಮಂಜಣ್ಣ ಗೌತಮಿ ತುಂಬ ಚೀಪಾಗಿ ಕಾಣಿಸೋದು, ಆ ಒಂದು ಎಮೋಷನಲ್ ಸಾಂಗ್ನ ಮತ್ತೆ ಬಳಸಿದ್ರು. ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಐಶ್ವರ್ಯ ಸುಮ್ಮನೆ ಸೈಲೆಂಟ್ ಆಗಿಬಿಟ್ರು. ಆಮೇಲೆ ಅದ್ರ ಬಗ್ಗೆನೂ ಹೇಳ್ಕೊಳ್ತಾರೆ ಶಿಶಿರ್ ಹತ್ರ ಎಲ್ಲ ಬಂದು, ನಿಜ ನನಗೆ ಬೇಜಾರಾಯಿತು ಆ ಫೀಲಿಂಗ್ ಸಾಂಗ್ನ ಅಲ್ಲಿ ಬಳಸ್ಕೊಂಡಿದ್ದು ಅಂತ ಚೈತ್ರಕ್ಕನೂ ಅಲ್ಲಿ ಮಾತಾಡ್ತಾರೆ. ಅದು ನಿಜವಾಗ್ಲೂ ತುಂಬ ಫೀಲಿಂಗಿಂದನೇ ಹೇಳಿದ್ದು. ಅವತ್ತೆಲ್ಲ ಹತ್ರು ಏನಕ್ಕೆ ಹಿಂಗೆ ಮಾತಾಡ್ತವ್ರೆ ಅಂತ ಎವಿಡೆಂಟಾಗಿ ಕಾಣಿಸ್ತಿದೆ. ಇಲ್ಲಿ ಯಾರೇ ಮೊಸಳೆ ಕಂಡಿರನ್ರು ಎಕ್ಸೆಟ್ರಾ ಅಂದ್ರೂ ಸತ್ಯನ ಯಾವತ್ತೂ ಸುಳ್ಳು ಮಾಡೋಕ್ಕಾಗಲ್ಲ. ಬಟ್ ಇಲ್ಲಿ ಮಂಜಣ್ಣ ಆ ಥರ ಬಳಸ್ಕೊಂಡಿದ್ದು ಕೆಡ್ತ ಕಾಣಿಸ್ತು. ಸೊ ಕರ್ಮ ರಿಟರ್ನ್ ಕಾದಿತ್ತು ಅಂತ ಮಂಜಣ್ಣಂಗೆ ಗೊತ್ತಿರಲಿಲ್ಲ ಅನಿಸುತ್ತೆ, ತುಂಬ ಎಗ್ರಾಡಿದ್ರು. ನನಗೆ ಇಲ್ಲಿ ಬೇಜಾರಾಗಿದ್ದೇನೆಂದರೆ ಮಂಜಣ್ಣ ಗೌತಮಿ ಬಿಡಿ, ಮಂಜಣ್ಣ ಗೌತಮಿ ಆಲ್ರೆಡಿ ನಾನು ಕನ್ಸಿಡರ್ ಮಾಡಿಬಿಟ್ಟಿದ್ದೀನಿ ಈ ಕಡೆ ಮಂತಾರೆ ಮತ್ತು ಶಕುನಿ ಅಂತಲೇ. ಸೊ ನಾನು ಅವ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಆದರೆ ನನಗೆ ಭವ್ಯನ ವಿಷಯದಲ್ಲಿ ಬೇಜಾರಾಯಿತು. ಯಾಕೆ ಅಂದರೆ ಆ ಭವ್ಯಂಗೂ ಗೊತ್ತು ಆ ಸಾಂಗ್ನ ಏನಕ್ಕೆ ಮಂಜಣ್ಣ ಆಡ್ತವ್ರೆ, ಯಾವ ಸಾಂಗು ಅಂತ ಎಲ್ಲದ್ರ ಬಗ್ಗೆ ಗೊತ್ತಿರಬೇಕಾದ್ರೆ ಜೊತೇಲಿ ಇವರು ಆಡ್ತಾರೆ. ಅಲ್ಲಿ ಐಶ್ವರ್ಯ ಆಡಲ್ಲ, ತ್ರಿವಿಕ್ರಮ್ ಆಡಲ್ಲ, ಧನರಾಜು ಆಡಲ್ಲ, ಬಟ್ ಭವ್ಯನೂ ಅದನ್ನ ಆಡ್ತಾರೆ. ಭವ್ಯನಲ್ಲಿ ಏನು ಇಷ್ಟ ಆಗಲ್ಲ ಅಂದರೆ ಭವ್ಯ ಆ್ಯಕ್ಚುಲಿ ಟಾಸ್ಕ್ ಸೂಪರಾಗಿ ಆಡ್ತಾರೆ, ಕಷ್ಟಪಟ್ಟು ಒಂದು ಗೇಮಲ್ಲಿ ಎಲ್ಲದರಲ್ಲೂ ಕಷ್ಟಪಟ್ಟು ಆಡ್ತಾರೆ. ಬಟ್ ಇವ್ರು ಎಲ್ಲಿ ಕಳ್ಕೊಳ್ಳೋದು ಅಂದರೆ ನನಗೆ ಇದೇ ವಿಚಾರಕ್ಕೆ ಭವ್ಯನ ವಿಷಯದಲ್ಲಿ ಬೇಜಾರಾಗೋದು. ಯಾವಾಗ ಜಗದೀಶ್ ಅವರು ಹೊರಗಡೆ ಹೋಗ್ತಾರಲ್ಲ ಆವಾಗ ತ್ರಿವಿಕ್ರಮ್ ಅವ್ರು ಫಸ್ಟ್ ಕ್ಲಾಪ್ಸ್ ಹೊಡಿತಾರೆ, ತ್ರಿವಿಕ್ರಮ್ ಅವ್ರು ನೋಡ್ಕೊಂಡು ಇವರು ಜೋರಾಗಿ ಕ್ಲಾಪ್ಸ್ ಹೊಡಿತಾರೆ. ಆಮೇಲೆ ಇದೇ ಮಂಜಣ್ಣ ಸಾಂಗ್ ಹೇಳುವಾಗ ಜಗದೀಶ್ ಅವ್ರನ್ನ ಉರ್ಸೋಕ್ಕೆ ಮಂಜಣ್ಣ ಸ್ಟಾರ್ಟ್ ಮಾಡ್ತಾರೆ, ಆಮೇಲೆ ಭವ್ಯ ಗೌಡರು ಕಂಟಿನ್ಯೂ ಮಾಡ್ತಾರೆ. ಭವ್ಯ ಸ್ವಲ್ಪ ಅವಳ ಬುದ್ಧಿ ಉಪಯೋಗಿಸಿ ಯೋಚನೆ ಮಾಡಬೇಕು. ಭವ್ಯಂಗೆ ನಿಜವಾಗ್ಲೂ ಇದು ಒಂದು ಗೇಮಲ್ಲಿ ತುಂಬ ಎಫೆಕ್ಟ್ ಕೊಡುತ್ತೆ. ಅವ್ರ ಕಡೆಯವ್ರೂ ಕೆಲವ್ರು ಹೇಳಿದ್ದಾರೆ. ಆ್ಯಂಡ್ ಅವ್ರ ಮನೆಯವರು ಕೂಡ ನನ್ನ ವೀಡಿಯೋನ ನೋಡ್ತಿರ್ತಾರೆ. ನಾನು ಅವ್ರಿಗೂ ಕೂಡ ಒಂದು ಸಜೆಷನ್ ಕೊಟ್ಟಿದ್ದೀನಿ. ನಂಗೆ ಸೀರಿಯಸ್ಲಿ ಭವ್ಯನಲ್ಲಿ ಟಾಸ್ಕು ಸೂಪರ್, ಅದ್ರಲ್ಲಿ ಮಾತೆಲ್ಲ ಅಷ್ಟು ಚೆನ್ನಾಗಿ ಆಡ್ತಾರೆ. ಆಮೇಲೆ ಎಲ್ಲದರಲ್ಲೂ ಕಷ್ಟಪಡ್ತಾರೆ, ಗೆಲ್ಲಬೇಕು ಅನ್ನೋ ಒಂದು ಹಠ ಇರುತ್ತೆ. ಎಲ್ಲಿ ಕಳ್ಕೊತಾರೆ ಅಂದರೆ ಬೇರೆಯವ್ರು ಏನು ಮಾಡ್ತಾರೆ, ಬೇರೆಯವ್ರು ಏನು ಹೇಳ್ತಾರೆ ಆ ಒಪಿನಿಯನ್ ಮೇಲೆ ಡಿಪೆಂಡ್ ಆಗಿಬಿಡ್ತಾರೆ. ಸೊ ಅವತ್ತೂ ಅಷ್ಟೇ ನಾನು ಹೇಳ್ದಂಗೆ ತ್ರಿವಿಕ್ರಮ್ ಕ್ಲಾಪ್ಸ್ ಹೊಡೋಕ್ಕೆ ಸ್ಟಾರ್ಟ್ ಮಾಡೋರು ಅಂತ ಇವರು ಸೇರಿಕೊಂಡ್ರು, ಮಂಜಣ್ಣ ಹಾಡು ಹೇಳೋಕ್ಕೆ ಸ್ಟಾರ್ಟ್ ಮಾಡೋರು ಅಂತ ಜಗದೀಶ್ ಅವ್ರ ವಿರುದ್ಧ ಇವರು ಸೇರ್ಕೊಂಡು ಆಡಿದ್ರು. ಇವತ್ತೂ ಅಷ್ಟೇ ಮಂಜಣ್ಣ ಗೌತಮಿ ಸ್ಟಾರ್ಟ್ ಮಾಡೋರು ಅಂತ ಅವ್ರ ಜೊತೆಗೆ ಗೊತ್ತು ಇವ್ರಿಗೆ ಅಲ್ಲಿ ಮೋಕ್ಷಿತನಿಗೆ ಬೇಜಾರು ಮಾಡ್ಸೋಕ್ಕೋಸ್ಕರನೇ ಆಡ್ತಿದ್ದಾರೆ ಅಂತ. ಜೊತೆಲಿ ಆಡಿದ್ದು ಏನಂದರೆ ಅದೇನೋ ಅಂತಾರಲ್ಲ, ಇವರಿಬ್ರು ಮಾಡೋ ತಪ್ಪಿಗೆ ಇವರು ಜೊತೇಲಿ ಸೇರಿಕೊಂಡು ಕೆಡ್ತಾ ಕಾಣಿಸ್ತಾರೆ. ಭವ್ಯ ಆ ಥರ ಮಾಡಬಾರ್ದಿತ್ತು. ಅದು ಬಿಟ್ರೆ ನನಗೆ ಭವ್ಯ ಟಾಸ್ಕ್
ಟಾಸ್ಕಲ್ಲಾಗಿರ್ಬೋದು, ಇನ್ಯಾವ್ದ್ರಲ್ಲಾಗಿರೋದು ತುಂಬ ಸಪೋರ್ಟ್ ಮಾಡ್ತೀನಿ ನಾನು ಅವ್ರಿಗೆ. ಈ ಒಂದು ಬುದ್ಧಿಗಳನ್ನ ಚೇಂಜ್ ಮಾಡ್ಕೋಬೇಕು. ಆ್ಯಂಡ್ ಸುದೀಪ್ ಸರ್ ಕೇಳುವಾಗ ನೇರವಾಗಿ ಸ್ಟ್ರೈಟಾಗಿ ಸೀರಿಯಸ್ ಆಗಿ ಆನ್ಸರ್ ಮಾಡಬೇಕು. ಕೆಲವೊಂದು ಗುಣಗಳನ್ನ ಚೇಂಜ್ ಮಾಡಿಕೊಂಡ್ರೆ ಭವ್ಯ ಸೂಪರ್ ಅಂತ ಹೇಳ್ಬೋದು, ಜೆನ್ಯೂನ್ ಆಗಿದ್ದಾರೆ. ಆದರೆ ಇವ್ರ ಜೊತೆ ಸೇರ್ಕೊಂಡು ಹಾಳಾಗ್ದವ್ರೆ ಸಾಕು. ಈ ವಿಷಯದಲ್ಲಿ ನಂಗೆ ಭವ್ಯನ ಪರವಾಗಿ ಬೇಜಾರಾಯಿತು. ಅದಕ್ಕೆ ನಾನು ನೇರವಾಗಿ ಹೇಳ್ತಿದ್ದೀನಿ. ಅವ್ರ ಮನೆಯವರು ಕೂಡ ವಿಡಿಯೋ ನೋಡ್ತಾರೆ ಅಂತ ಅಂದ್ಕೊಳ್ತೀನಿ. ನೋಡ್ತಾರೆ ಅಂತ ಹೇಳಿದ್ರು. ಸೊ ನೋಡಿದ್ರೆ ನಾನು ಡೈರೆಕ್ಟಾಗಿ ಅವ್ರ ಜೊತೆನೂ ಅದನ್ನ ಹೇಳಿದೆ, ಇಲ್ಲೂ ಅದನ್ನೇ ಹೇಳ್ತಿದ್ದೀನಿ. ಸೊ ಅದೊಂದು ಚೇಂಜ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಅದರ್ವೈಸ್ ಸೂಪರು. ಇನ್ನು ಅದಾದಮೇಲೆ ನನಗೆ ಅನಿಸಿದ್ದು ಇಲ್ಲಿ ರಾಜುಗಿಂತ ಸಲಹೆಗಾರನೇ ಓವರಾಗಿ ಆಡ್ತಿದ್ರು ಅಂತ. ನಿಜ ಸುರೇಶ್ ಅಣ್ಣಂಗೆ ಕೊನೆಗೆ ಏಟ್ ಕೊಟ್ಟಿದ್ದೆ ಅವರ ವರ್ತನೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಮೋಕ್ಷಿತ ಅವ್ರು ಹೇಳ್ತಾರೆ, 2 ಕ್ಯಾರೆಕ್ಟ್ರುಗಳು ನನಗೆ ಸಡನ್ನಾಗಿ ಹಿಂಗೆ ಶಿಫ್ಟ್ ಆಗೋದು, ಸೊ ನಾನು 2 ಜೀವಿಸ್ತೆ ಅಂತಾರೆ. ಇಲ್ಲಿ ಎಷ್ಟೋ ಜನ ಕೇಳ್ತಿದ್ರಿ ಮೋಕ್ಷಿತಾಗೆ ಯಾಕೆ ಯುವರಾಣಿ ಅಂತ ಕೊಟ್ಟರು ಅಂತ. ನಾನು ಹೇಳ್ತೀನಿ ಕೇಳಿ, ಬಿಗ್ ಬಾಸ್ ಅವರು ಬೇಕು ಅಂತ ಮೋಕ್ಷಿತನ ನೆಗೆಟಿವ್ ಆಗಿ ತೋರ್ಸೋಕ್ಕೆ ಟ್ರೈ ಮಾಡಿದ್ರು. ಯಾಕೆ ಅಂದರೆ ಇಲ್ಲಿ ಆಲ್ರೆಡಿ ಎಲ್ಲರಿಗೂ ಗೊತ್ತು ಮಂಜಣ್ಣಂಗೂ ಮೋಕ್ಷಿತಗೂ ಆಗಿ ಬರೋದಿಲ್ಲ ಅಂತ. ಸೊ ಅವರಲ್ಲಿ ಫೈಟ್ ಆಗೇ ಆಗುತ್ತೆ, ಇವರಿಬ್ರು ಜಗಳ ಆಡ್ತಾರೆ ಅಂತ ಗೊತ್ತಿತ್ತು. ಸೊ ಅಲ್ಲಿ ಬಿಗ್ ಬಾಸ್ ಅವರು ಬೆಂಕಿ ಹಚ್ಚೋ ಕೆಲಸನ ಮಾಡಿದ್ರು. ಅದು ಹತ್ಕೊಂಡು ಉರಿತಿದೆ ಅಷ್ಟೇ, ಇನ್ನೇನು ಇಲ್ಲ. ಇನ್ನು ಗೋಲ್ಡ್ ಸುರೇಶ್ ಅವ್ರದ್ದು ವೆಡ್ಡಿಂಗ್ ಆನಿವರ್ಸರಿ ಇತ್ತು, ಅದನ್ನು ಸೆಲೆಬ್ರೇಟ್ ಮಾಡಿದ್ರು. ಫೋಟೋಗಳೆಲ್ಲ ಹಾಕಿದ್ದಾಗಿರ್ಬೋದು, ಚೆನ್ನಾಗಿತ್ತು. ಸೊ ಅವ್ರಿಗೂ ಒಂದು ಅವಕಾಶ ಸಿಕ್ತು ಅಂತ ಹೇಳ್ಬೋದು. ಆ ಫ್ಯಾಮಿಲಿನ ಆ ಫೋಟೋನ ಡಿಸ್ಪ್ಲೇ ಮಾಡೋದಾಗಿರ್ಬೋದು, ಅವರ ವೈಫು ಮಾತಾಡೋದಾಗಿರ್ಬೋದು. ಸೊ ಎಲ್ಲ ಚೆನ್ನಾಗಿತ್ತು. ಜನಗಳು ಅಲ್ಲಿದ್ದವರು ಸ್ಪರ್ಧಿಗಳು ಎಂಜಾಯ್ ಮಾಡಿದ್ರು ಆ ಮೂಮೆಂಟ್ನ. ಅದಾದಮೇಲೆ ಹಾರ್ಲಿಕ್ಸ್ದು ಒಂದು ಆ್ಯಕ್ಟಿವಿಟಿ ಕೊಡ್ತಾರೆ, ಅಲ್ಲಿ ಏನು ಎಕ್ಸಸೈಸ್ ಮಾಡಿಸಿದ್ದಾಗಿರ್ಬೋದು, ಇವರೆಲ್ಲ ಎಂಜಾಯ್ ಮಾಡೋದಾಗಿರ್ಬೋದು, ನೋಡೋಕೆ ಚೆನ್ನಾಗಿತ್ತು. ಸೊ ಹಾರ್ಲಿಕ್ಸ್ದು ಆ್ಯಕ್ಟಿವಿಟಿ ಆಯಿತು. ಆ್ಯಂಡ್ ಇತ್ತೀಚೆಗೆ ಏನು ಮಾಡ್ತಿದ್ದಾರೆ ಅಂದರೆ 2 ದಿನದ ಒಟ್ಟಿಗೆ ಕಟ್ ಮಾಡಿ ತುಂಬ ಲಿಮಿಟೆಡ್ ತೋರಿಸ್ತಿದ್ದಾರೆ. ಸೊ ಎಷ್ಟೋ ವಿಷಯಗಳು ನಡೆದಿರುತ್ತೆ, ಇಲ್ಲಿ ನೋಡಿರ್ಬೋದು. ಇವತ್ತಿನ ಎಪಿಸೋಡಲ್ಲಿ ಮೀನ್ಸ್ ನೆನ್ನೆ ಎಪಿಸೋಡಲ್ಲಿ ಒಂದು 2 ಮಾರ್ನಿಂಗ್ ಸಾಂಗ್ಗಳು ಬರುತ್ತೆ. ಮೊನ್ನೆನೂ ಅದೇ ರೀತಿ ಆಯಿತು. ಬಟ್ ಸಾಂಗ್ ಚೆನ್ನಾಗಿತ್ತು ಗುರು, ಯಾವುದೋ ಈ ಬೊಂಬೆ ಯಾವುದೋ ಅಂತ. ಸೊ ಅದಕ್ಕೆ ಡ್ಯಾನ್ಸ್ ಮಾತ್ರ ಸಖತ್ತಾಗಿತ್ತು. ಆ ಎಡಿಟು ಕೂಡ ಅಷ್ಟೇ, ಜೂಮ್ ಮಾಡೋದು ಜೂಮ್ ಇನ್ ಮಾಡೋದು ನೋಡೋಕೆ ಚೆನ್ನಾಗಿ ಕಾಣಿಸ್ತಿತ್ತು. ನೆಕ್ಸ್ಟು ಶಿಶಿರು ಮತ್ತು ಚೈತ್ರಕ ಒಂದು ಸ್ಕಿಟ್ನ ರೆಡಿ ಮಾಡಿಕೊಂಡು ಉತ್ತಾರೆ ಮತ್ತು ಕೃಷ್ಣನಾಗಿ ಇನ್ಯಾಕ್ಟ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಆ ಎಫರ್ಟ್ ಅಲ್ಲಿ ಕಾಣಿಸ್ತಿತ್ತು. ಸೊ ಈ ಥರ ಏನಾರ ಕ್ರಿಯೇಟಿವ್ ಆಗಿ, ಈಗ ಬಿಗ್ ಬಾಸ್ ಅವ್ರು ಕೊಟ್ಟಿರೋ ಟಾಸ್ಕ್ ಅಲ್ಲ, ಇವರೇ ಓನ್ ಆಗಿ ಕ್ರಿಯೇಟಿವ್ ಆಗಿ ಮಾಡಿರೋ ಅಂಥದ್ದು. ಸೊ ಈ ಥರ ಎಲ್ಲ ನೋಡೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಒಳ್ಳೆ ಎಫರ್ಟ್ ಇತ್ತು. ಅದರಲ್ಲೂ ನಮ್ಮ ಮಹಾಭಾರತದ್ದು ತಗೊಂಡು ಮಾಡಿದ್ದು ಚೆನ್ನಾಗಿ ಅನ್ನಿಸ್ತು. ಇನ್ನು ನೆಕ್ಸ್ಟು ನೆನ್ನೆ ಎಪಿಸೋಡಲ್ಲಿ ಏನನ್ನಿಸ್ತು ಅಂದರೆ, ಈ ನಾಲ್ಗೆಲ್ಲಿ ಮಚ್ಚೆ ಇರುತ್ತೆ ಅಂತಾರಲ್ಲ, ಸೊ ಅವ್ರು ಏನು ಹೇಳ್ತಾರೆ ಅದೇ ಥರ ಆಗ್ಬಿಡ್ತೇನೋ ಅಂತ ಅನ್ನಿಸ್ತು. ಯಾಕೆಂದರೆ ಇಲ್ಲಿ ಶೋಭಾ ಅವರು ಕುತ್ಕೊಂಡು ಹೇಳ್ಕೊಳ್ತಾರೆ ಧನರಾಜು ಮತ್ತು ಹನುಮಂತಣ್ಣನ ಜೊತೆಯಲ್ಲಿ, ಈ ವಾರ ಯಾರು, ನಾನಂತೂ ಏನು ಕಾಣಿಸ್ಕೊಂಡೇ ಇಲ್ಲ, ನನಗೆಲ್ಲೂ ಪ್ರೂವ್ ಮಾಡೋಕ್ಕೆ ಸಿಕ್ಕಿಲ್ಲ, ನಂಗೆ ಏನು ಅನ್ನಿಸ್ತಿದೆ ಅಂದರೆ ಆ ಕಳಪೆ ಬೋರ್ಡ್ನ ತಗೊಂಡು ಕತ್ಕಾಕೋಬಿಡೋಣ ಅನ್ನಿಸ್ತಿದೆ ಅಂತ. ಸೊ ಇದು ಹೆಂಗಾಗೋಯ್ತು ಅಂದರೆ ಧನರಾಜಾಚಾರ್ಗೆ ಕಳಪೆ ಕೊಡೋಕ್ಕೆ ಹೆಲ್ಪ್ ಆಯಿತು ಅಂತ ಹೇಳ್ಬೋದು. ಸೊ ಇವರೇ ಹೇಳ್ಕೊಂಡ್ಮೇಲೆ ಇವ್ರಿಗೆ ಅವ್ರು ಕಳಪೆ ಅಂತ ಅನ್ಸಿದ್ಮೇಲೆ ಧನರಾಜಾಚಾರ್ಯರು ಕೊಡೋದ್ರಲ್ಲಿ ತಪ್ಪಿಲ್ಲ ಅನ್ನಿಸ್ತು. ಸೊ ಇಲ್ಲಿ ನನಗೆಲ್ಲೋ ಶೋಭಾ ಅವರು ಅವ್ರ ಗುಂಡಿನ ಅವರೇ ತೋಡ್ಕೊಂಡ್ರೇನೋ ಅಂತ ಅನ್ನಿಸ್ತು. ಅಲ್ಲಿ ಹಿಂಗೆ ಕಟ್ ಮಾಡಿಬಿಟ್ಟು ಈ ವಿಡಿಯೋನ ಅದು ಕಳಪೆ ಕೊಟ್ಟು ಜಾಯಿನ್ ಮಾಡಿದ್ರೆ ಹಂಗೆ ಕಾಣಿಸುತ್ತೆ. ಅದಾದಮೇಲೆ ಇನ್ನೊಂದು ಯಾವುದು ನಾಲ್ಗೆ ಮಚ್ಚೆ ಅಂತ ಹೇಳಿದೆ ಅಂದರೆ, ನಮ್ಮ ಹನುಮಂತಣ್ಣ ಹೇಳ್ದಂಗೆ ಲೈಫಲ್ಲಿ ಹನುಮಂತ ಥರ ಒಬ್ಬ ಫ್ರೆಂಡ್ ಇರಬೇಕು ಗುರು. ಎಷ್ಟು ಒಳ್ಳೆ ರೀತಿಲಿ ಸಪೋರ್ಟ್ ಮಾಡ್ತಾರೆ ಅಂದರೆ, ಕೆಟ್ಟೋದಕ್ಕೆ ಖಂಡಿತ ಅವ್ನು ಸಪೋರ್ಟ್ ಮಾಡಲ್ಲ. ಯಾರು ನಮ್ಮ ಗೌತಮಿ ಅವ್ರು ಮಾಡ್ತಾರಲ್ಲ, ತಲೆಗೆ ಇಲ್ದಿರೋ ಬುದ್ಧಿ ತುಂಬೋದು, ಅಥವಾ ಮಂಜಣ್ಣನೂ ಅದೇ ಕೆಲಸ ಮಾಡ್ತಾರೆ. ಬರೀ ಪಾಸಿಟಿವ್, ಸೀರಿಯಸ್ಲಿ ಪಾಸಿಟಿವ್ ಅನ್ನೋ ವರ್ಡ್ಗೇನೆ ಅದು ಆಪೋಸಿಟ್ ಅಂತ ಹೇಳ್ಬೋದು. ಬರೀ ನೆಗೆಟಿವ್ ಯೋಚನೆಗಳು. ನಾವಿಬ್ಬರು ಆಗ್ಬಿಡುಮ ಗೆಳೆಯ ಕ್ಯಾಪ್ಟನ್ಸಿ ಅಂತೆ ಸಖತ್ತಾಗಿ ಕೊಟ್ಟರು. ಸೊ ಇಲ್ಲಿ ನಮ್ಮ ಹನುಮಂತು ಬಗ್ಗೆ ಹೇಳಲೇಬೇಕು, ನಿಜ ಒಳ್ಳೆ ಗೆಳೆಯ ಗುರು. ಬಾಯಲ್ಲಿ ಹೆಂಗೆ ಹೇಳಿದ್ರು, ದೋಸ್ತ ಕ್ಯಾಪ್ಟನ್ ಆಗ್ಬಿಡು ನೀನು ಇವತ್ತು ಅಂತ, ಹಂಗೆ ಆಗೋಯ್ತು. ನಿನ್ನ ಮುಖದಲ್ಲಿ ಕ್ಯಾಪ್ಟನ್ಸಿ ಕಳೆ ಕಾಣ್ತಿದೆ ಅಂತ ಎಷ್ಟು ಒಳ್ಳೆ ಮನಸ್ಸಿಂದ ಹೇಳಿದ್ರು ಅಂದರೆ, ಅಷ್ಟೇ ಒಳ್ಳೆ ಮನಸ್ಸಿಗೋಸ್ಕರನೇ ಏನೋ ಕೊನೆಗೆ ಧನರಾಜ್ ಅವರೇನೆ ಕ್ಯಾಪ್ಟನ್ ಆದರು. ಆ್ಯಂಡ್ ಧನರಾಜ್ ಹೇಳ್ತಾರೆ, ನನಗೆ ಕ್ಯಾಪ್ಟನ್ಸಿ ಆಡೋಕ್ಕೆ ಇಷ್ಟ, ಗೆಲ್ಲಬೇಕು ಅಂತಲೂ ಆಸೆ ಇದೆ, ಆದರೆ ಕ್ಯಾಪ್ಟನ್ ಆದಮೇಲೆ ಇವರೆಲ್ಲ ನನ್ನ ಉರ್ದು ಮುಕ್ಬಿಡ್ತಾರೆ ಅನ್ನಿಸ್ತೈತೆ ಅಂತ. ಯಾಕೆಂದರೆ ಹಂಗೆ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಮನೆಯಲ್ಲಿ. ಸೊ ಐ ಥಿಂಕ್ ಈ ವಾರ ಮನೆಯವರು ಕೂಡ ಧನರಾಜ್ಗೆ ಸಪೋರ್ಟ್ ಮಾಡ್ತಾರೆ ಅಂದ್ಕೊಳ್ತೀನಿ, 1-2-3 ಜನವನ್ನು ಬಿಟ್ಟು. ಸೊ ಇಲ್ಲಿ ಫೈನಲ್ ಆಗಿ ಕೊನೆಗೆ ಟಾಸ್ಕ್ ಆಗುತ್ತೆ, ನಡೀತಿರುತ್ತೆ. ಬಿಗ್ ಬಾಸ್ ಅವ್ರು ಒಳ್ಳೆ ಟ್ವಿಸ್ಟ್ ಕೊಟ್ಟರು ಗುರು. ಇದು ಬೇರೆ ಟೈಮಲ್ಲಿ ಆಗಿದ್ರೆ ಬೇರೆ ಥರ ಕೊಡ್ಬೋದಿತ್ತೇನೋ ಅನ್ನಿಸ್ತು. ಇವತ್ತು ಹೇಳ್ತೀನಿ ಕರೆಕ್ಟಾಗಿ ಕೊಟ್ಟರು, ಸಖತ್ತಾಗಿ ಇತ್ತು. ನಾನಂತೂ ಎಂಜಾಯ್ ಮಾಡಿದ್ದೀನಿ, ಯಾರು ಮಾಡಿದಿರೋ ಗೊತ್ತಿಲ್ಲ. ಆ್ಯಂಡ್ ಮಂಜಣ್ಣ ಗೌತಮಿ ಫ್ಯಾನ್ಸು ನೋಡ್ತೀರಿ, ಏನಾರು ಅಂದ್ಕೊಳ್ಳಿ ಗುರು, ಅವ್ರು ಮಾಡ್ತಿರೋದಕ್ಕೆ ನಮಗೆ ಈ ಥರ ಮಾತಾಡಬೇಕು ಅಂತ ಅನ್ನಿಸ್ತೈತೆ. ಇಲ್ಲಾಂದರೆ ನಮ್ಮ ನಾಳೆ ವೀಡಿಯೋ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ನಾನು ಮಂಜಣ್ಣಂಗೆ ಎಷ್ಟು ಸಪೋರ್ಟ್ ಮಾಡಿದ್ದೀನಿ, ಗೌತಮಿ ಬಗ್ಗೆನೇ ಎಷ್ಟು ಒಳ್ಳೆ ಹೇಳಿದ್ದೀನಿ ಅಂತ.
ಯಾಕೆಂದರೆ ಆ ಟೈಮಲ್ಲಿ ಅವ್ರು ಹಂಗಿದ್ರು, ಹಂಗೆ ಹೇಳಿದ್ದೀನಿ. ಈ ಟೈಮಲ್ಲಿ ಹಿಂಗೆ ಆಡ್ತಾವ್ರೆ, ಅದಕ್ಕೆ ಹಾಗೆ ಹೇಳೋದು. ಸೊ ಇಲ್ಲಿ ಟಾಸ್ಕ್ ಕೊಟ್ಟಾಗ ಇವರು ಯಾರೋ ಬೇರೆ ಅಪೋಸಿಟ್ ಅವ್ರು ಇರ್ತಾರೆ, ಅವರು ನೀರು ಹಾಕ್ಬೇಕು ಅಂತಿರುತ್ತೆ. ಸಖತ್ತಾಗಿತ್ತು. ಇವರಿಬ್ಬರು ಏನೋ ಗೌತಮಿನು ಮಂಜಣ್ಣ ಬೇರೆ ಪ್ಲ್ಯಾನೇ ಮಾಡ್ಕೊಂಡಿದ್ರು. ಯಾವಾಗ ಇವ್ರಿಗೆ ನೀರು ಹಾಕಿದ್ರು, ಆವಾಗ ಹೆಂಗಿದ್ರು ಸೋತೋಯ್ತೀವಿ, ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಡೆ ಉಳಿತೀವಿ ಅಂತ ಗೊತ್ತಾಯಿತು. ಒಳಗಡೆ ಫುಲ್ ಉರಿತೈತೆ. ಹೆಂಗೆ ಉರಿತೈತೆ ಅಂದರೆ ಬೆಂಕಿ ಎತ್ಕೊಂಡು ಮೇಲ್ಗಡೆ ಹಾಕಿ ಹಾಕಿ, ನಮಗೆ ಅಲ್ವಾ ಹಾಕೋದು, ಹಾಕಿ ಹಾಕಿ ನಮಗೂ ಅದೇ ಬೇಕಾಗಿರೋಂಥ ಅದು ಮೇಲ್ಗಡೆ ಡೌ ಮಾಡ್ತಿದ್ದು, ಒಳಗಡೆ ಸಿಕ್ಕಾಪಟ್ಟೆ ಉರಿತಿತ್ತು ಅಂತ ಎವಿಡೆಂಟಾಗಿ ಕಾಣಿಸ್ತಿತ್ತು. ಸೊ ಫೈನಲಿ ಸಖತ್ತಾಗಾಯಿತು. ಆ್ಯಂಡ್ ಇಲ್ಲಿ ಯಾರು ನಮ್ಮ ಸಲಹೆಗಾರ ಹೇಳ್ತಾರೆ ಅದೇನೇನೋ ನಿಯತ್ತು ಇದ್ರ ಬಗ್ಗೆ ಮಾತಾಡ್ತವ್ರೆ. ಇವ್ರ ಬಾಯಲ್ಲಿ ನಿಯತ್ತನ್ನ ಹೋಗ್ಬಿಟ್ಟು ಫಿಟ್ಟಿಂಗ್ ಇಕ್ಕೋದು, ಏನೇನೋ ಮಾತಾಡೋದು. ಅಣ್ಣ ಉತ್ತಮ ತಗೊಂಡಿದೆ, ಆ ಉತ್ತಮ ಅಂತೂ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಲಿಲ್ಲ. ಸೊ ಒಟ್ಟಿನಲ್ಲಿ ಇಲ್ಲಿ ಅದೇನೋ ಅಂತಾರಲ್ಲ, ಒಳ್ಳೆಯವ್ರಿಗೆ ಒಳ್ಳೆಯದೇ ಆಗೋದು ಅಂತ. ಫೈನಲಿ ಧನರಾಜ್ ಆಚಾರ್ಗಾಗಿದ್ದು ತುಂಬಾ ಖುಷಿ ಆಯಿತು. ಬಿಕಾಸ್ ಡಿಸರ್ವಿಂಗ್ ಕ್ಯಾಂಡಿಡೇಟು ಈ ವಾರದ ಒಂದು ಉತ್ತಮಗಾಗಿರ್ಬೋದು, ಕ್ಯಾಪ್ಟನ್ಗಾಗಿರ್ಬೋದು, ಕಿಚ್ಚನ ಚಪ್ಪಾಳೆಗೂ ಕೂಡ ನನ್ನ ಆಸೆ ಧನರಾಜ್ ಅವ್ರಿಗೆ ಸಿಗಬೇಕು ಅಂತ. ಅಷ್ಟೇ 100% ಎಫರ್ಟ್ ಹಾಕಿ ಆಡಿದ್ದಾರೆ, ಎಲ್ಲ ಕಡೆ ಕಾಣಿಸ್ಕೊಂಡಿದ್ದಾರೆ. ಸೊ ಅವರ ಕ್ಯಾಪ್ಟನ್ಸಿಗೂ ಕೂಡ ಒಳ್ಳೇದಾಗಲಿ. ನಂಗಂತೂ ಖುಷಿ ಆಯಿತು. ನಿಮಗೆ ಧನರಾಜು ಕ್ಯಾಪ್ಟನ್ ಆಗಿದ್ದು ಏನಂತ ಅನ್ನಿಸ್ಕೊಂಡ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಅದಾದಮೇಲೆ ರಜತ್ ಗುರು ಉರ್ಸಕ್ಕೆ ಅಂತಲೇ ಹುಟ್ಟೋನೆ ಅನಿಸುತ್ತೆ. ನಮ್ಮ ಮಂಜಣ್ಣ ಉರ್ಸತ್ರಲ್ಲಿ ಡಿಗ್ರಿ ಮಾಡಿದರೆ ರಜತ್ PhDನೇ ಮಾಡೋನೆ ಅಂತ ಹೇಳ್ಬೋದು. ಸಖತ್ತಾಗಿ ಉರಿಸ್ತಾ ಗುರು. ನನಗಂತೂ ಖುಷಿ ಆಯಿತು. ಅದು ಯಾವ ಟೈಮಲ್ಲಿ ಬೇರೆ ಥರ ಕಾಣಿಸ್ತಿತ್ತೋ, ಈ ಟೈಮಲ್ಲಿ ಮಾತ್ರ ಫುಲ್ ಖುಷಿ ಆಯಿತು. ನಾನು ಪದೇ ಪದೇ ಹೇಳ್ತಿದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ. ನಂಗೆ ಗೊತ್ತು ಕೆಲವರು ಬರ್ತೀರಾ ಮಂಜಣ್ಣ ಗೌತಮಿ ಫ್ಯಾನ್ಸು, ಹಾಕೊಳ್ಳಿ, ತಲೆ ಕೆಡಿಸ್ಕೊಳ್ಳಲ್ಲ, ಕಮೆಂಟಾ ಹಾಕ್ಕೊಳ್ರು, ನಮಗೇನಾರು ರೀಚ್ ಸಿಗುತ್ತೆ. ನೀವು ಎಷ್ಟು ಕಮೆಂಟ್ ಹಾಕ್ತೀರಾ ಅಷ್ಟು ರೀಚ್ ಸಿಗುತ್ತೆ, ಎಂಜಾಯ್. ಅದಾದಮೇಲೆ ಯಾರು ನಮ್ಮ ರಜತ್ ಅವರು ಉರಿಸ್ತಿದ್ದಾರೆ. ಸೊ ಇಲ್ಲಿ ಮಂಜಣ್ಣಂಗೆ ಏನೋ ಹೇಳ್ತಿದ್ದಾರೆ. ಆ್ಯಂಡ್ ಏನು ಹೇಳ್ತಾರೆ, ಉರ್ಕೋತಿದ್ರೆ ಒಬ್ಬರು, ನನಗೆ ಅದೇನೋ ಚಿಕ್ಕೂರಿಂದನೂ ಆಸೆ, ಆ ಉರಿಯೋ ಬೆಂಕಿ ಒಳಗೆ ತುಪ್ಪ ಸುರಿಬೇಕು, ಸೀಮೆಣ್ಣೆ ಸುರಿಬೇಕು, ಹಂಗೆ ಹಿಂಗೆ ಅಂತವ್ರೆ. ಇಲ್ಲಿ ನಮ್ಮ ಪಾಸಿಟಿವ್ ಪುಂಗವ ಅಂತ ನೀವೇನು ಕರಿತೀರಾ, ನೀವೇ ಕೊಟ್ಟಿರೋದು ಹೆಸ್ರಲ್ವಾ. ಸೊ ಅದನ್ನೇ ತಗೋತೀನಿ, ಪಾಸಿಟಿವ್ ಪುಂಗವ ಅಂತ ನಮ್ಮ ಗೌತಮಿ ಅವ್ರಿಗೆ ಚೆನ್ನಾಗಿ ಮಾಡೋರು ಅಂತ ಹೇಳ್ಬೋದು. ಅವ್ರ ಪಡ್ಗೆ ಅವರು ಉರಿಸ್ತಾರೆ, ತುಪ್ಪ ಸುರಿಯೋದು ಅಂತ ಹೇಳಿದ್ರೆ, ಅಕ್ಕ ಅದೆಲ್ಲಿದ್ಲೋ ಗುರು, ಒಳಗಡೆ ಅಲ್ಲಿ ಉರಿತಿತ್ತು, ಮೇಲ್ಗಡೆ ಮಾತ್ರ ಸ್ಮೈಲ್ ಬರ್ತಿತ್ತು. ಎಲ್ಲಿದ್ಲೋ ಸ್ಟಾರ್ಟ್ ಮಾಡೋದು, ಏನೋ ತುಪ್ಪು ದೀಪ ಅಂತಾರೆ ಗುರು. ಅವ್ನು ಹೇಳಿದ್ದೇನು ಇಲ್ಲ, ನೀವು ಅದನ್ನೇ ಹೇಳಿದ್ದನು. ಅಲ್ಲಿ ಶಿಶಿರವ್ರು ಅಯ್ಯೋ ಅಂತ ಅಂದರೆ, ಇವ್ರಿಗೆ ರಿಯಾಕ್ಟ್ ಮಾಡಿದ್ಕವ್ರು ಅಯ್ಯೋ ಅಂದಿದ್ರಲ್ಲಿ ಏನೋ ತಪ್ಪಲ್ಲ. ಅದಕ್ಕೆ ಅಯ್ಯೋ ಅನ್ರಿ, ಹಿಂದೆ ಕುತ್ಕೊಂಡು ಅಲ್ಲಿ ಅಯ್ಯೋ ಅನ್ರಿ, ನಂಗೆ ಕೇಳಿಸಲ್ಲ ಅವ್ರು ಹೇಳೋದನ್ನು ಅಂದೋ. ಏನಿವಾಗ ಅಂತ ಎರಿಕೊಂಡ್ರು. ಸಖತ್ತಾಗಿ ಉರಿಸ್ಬಿಟ್ರು ಅನ್ನೋದು ಇದನ್ನೇ ಹೇಳೋದು. ಬೇರೆಯವ್ರಿಗೆ ಉರಿಸ್ಬೇಕಾದ್ರೆ ಗೊತ್ತಾಗಲಿಲ್ಲ ಪಾಸಿಟಿವ್ ಹಾಕಂಗೆ. ಏನು ಗೊತ್ತಾ, ನಾನು ಬರ್ದಿಟ್ಕೊಳ್ಳಿ, ಮೋಕ್ಷಿತಂಗೆ ಇವರೆಲ್ಲ ಏನೇನು ಮಾಡಿದ್ದಾರೆ, ಎಷ್ಟು ಉರಿಸಿದ್ದಾರೆ, ಅದರಲ್ಲಿ ಬರೀ 10% ಗೌತಮಿಗೆ ಉರಿಸ್ಬಿಟ್ರೆ ಫುಲ್ಲು ರಿಯಲ್ ಫೇಸು ಹೊರಗಡೆ ಬರುತ್ತೆ. ಈಗ ಆಲ್ರೆಡಿ ಬರ್ತಿದೆ. ನಿಜವಾಗ್ಲೂ ಮೋಕ್ಷಿತಾಗೆ ಏನು ಮಾಡೋರು ಇಷ್ಟು ದಿನ, ಅದರಲ್ಲಿ ಕಾಲು ಭಾಗ ಗೌತಮಿಗೆ ಮಾಡಿದ್ರೆ ರುದ್ರ ಅವತಾರ ತಾಳ್ತಾರೆ, ಬೇರೆ ಥರ ಫುಲ್ಲು ಪಾಸಿಟಿವ್ ಅಂತಾರಲ್ಲ, ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿ ಆಲ್ರೆಡಿ ಕಾಣ್ತವ್ರೆ, ಇನ್ನೂ ಕಾಣ್ತಾರೆ ಅಂತಲೇ ಹೇಳ್ಬೋದು. ಅದಕ್ಕೆ ಒಂದು ಚಿಕ್ಕ ಎಕ್ಸಾಂಪಲು ಇವತ್ತಿನ ಎಪಿಸೋಡು. ಸೊ ಟೋಟಲಿ ನನಗೆ ಈ ಎಪಿಸೋಡು ಸಿಕ್ಕಾಪಟ್ಟೆ ಖುಷಿ ಆಯಿತು ಗುರು. ಯಾರ್ಯಾರು ಖುಷಿ ಆಯಿತು ಅಂತಲೂ ಕಮೆಂಟ್ ಹಾಕ್ಬಿಡಿ. ಎಸ್, ಅದು ಯಾಕೆ ಅಂದರೆ, ಒಂದು ತ್ರಿವಿಕ್ರಮ್ ಅವರು ಗೈಡೆನ್ಸ್ ಮಾಡಿದ ರೀತಿಯಾಗಿರ್ಬೋದು, ನನ್ನ ಕೇಳಿದ್ರೆ ಒಂದು ಆಟದಲ್ಲಿ ಯಾರ್ದಾರು ಗೈಡೆನ್ಸ್ ಬೇಕು, ಈ ಥರ ಏನು ಮಾರ್ಗದರ್ಶನ ಮಾಡೋರು ಯಾರು ಅಂತ ಸೆಲೆಕ್ಟ್ ಮಾಡ್ತೀರಾ ಅಂದರೆ ಪರ್ಫೆಕ್ಟ್ ಚಾಯ್ಸು ತ್ರಿವಿಕ್ರಮ್ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ, ಚೆನ್ನಾಗಿ ಆಟನ ಗೆಲ್ಲಿಸಿದ್ರು ಅಂತಲೇ ಹೇಳ್ಬೋದು. ಸೊ ಬೇರೆಯವರು ಕೂಡ ಚೆನ್ನಾಗಿ ಆಡಿದ್ರು. ಅದು ಬಿಟ್ರೆ ಕರ್ಮ ರಿಟರ್ನ್ಸ್ ಅನ್ನೋದು ಸಖತ್ತಾಗಿ ಪ್ರೂವ್ ಆಯಿತು ಇವತ್ತಿನ ಎಪಿಸೋಡಲ್ಲಿ. ನೆಕ್ಸ್ಟು ಗೆಳೆಯರು ಅಂದರೆ ಲೈಫಲ್ಲಿ ಯಾವ ಥರ ಇರಬೇಕು, ಹನುಮಂತ ಥರ ಇರಬೇಕಾ, ಗೌತಮಿ ಅಕ್ಕನ ಥರ ಇರಬೇಕಾ ಅನ್ನೋದನ್ನು ಗೊತ್ತಾಯಿತು. ಸೊ ಹನುಮಂತನಂತೂ ಪ್ಯೂರೆಸ್ಟು ಫ್ರೆಂಡ್ಶಿಪ್ಪು ಅನ್ನೋದು ಅಂತ ಹೇಳ್ಬೋದು. ಒಳ್ಳೇದಾಗಲಿ ಅವರಿಬ್ರಿಗೂ. ಆ್ಯಂಡ್ ಮುಂದಿನ ಕ್ಯಾಪ್ಟನ್ಸಿಗೆ ಧನರಾಜ್ಗೂ ಒಳ್ಳೇದಾಗಲಿ. ಪಾಪ ಶೋಭಾಗೆ ಕಳಪೆ ಸಿಕ್ಕಿದೆ, ಅದೇನೋ ಅಂತಾರಲ್ಲ, ಅವ್ರ ಗುಂಡಿನ ಅವರೇ ತೋಡ್ಕೊಂಡ್ರು ಅಂತ ಹಂಗಾಗಿದೆ. ಸೊ ಟೋಟಲಿ ನಿಮಗೆ ಈ ಒಂದು ಎಪಿಸೋಡು ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಹಾಕಿ. ಎಸ್, ನಾನು ಸಿಕ್ಕಾಪಟ್ಟೆ ಎಕ್ಸೈಟಲ್ಲಿ ಮಾತಾಡ್ತಿದ್ದೀನಿ, ಯಾಕೆಂದರೆ ಅಷ್ಟು ಖುಷಿ ಆಯ್ತೈತೆ. ಬಿಕಾಸ್ ಇವರು ಯಾರಿಗೆ ಉರಿಸುವಾಗ ಇವ್ರಿಗೆ ಹೆಂಗೆ ಖುಷಿ ಆಯ್ತಿತ್ತೋ, ಸೊ ಒಳ್ಳೇದಕ್ಕೆ ಒಳ್ಳೇದೇ ಆಗುತ್ತೆ ಅನ್ನೋದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲು. ನಾನಂತೂ ಎಕ್ಸೈಟ್ಮೆಂಟಲ್ಲೇ ಮಾತಾಡಿದ್ದೀನಿ ವೀಡಿಯೋದಲ್ಲಿ ಅಂತ ಹೇಳ್ಬೋದು. ನಿಮ್ಗೇನು ಅನ್ನಿಸ್ತು ಎಲ್ಲನೂ ಕಮೆಂಟಲ್ಲಿ ಪಟಪಟ ಅಂತ ಹಾಕಿ. ಎಸ್, ವೀಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ, ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.